ಶುಭ ಮಧ್ಯಾಹ್ನ ಅಭಿಮಾನಿಗಳೇ. ಅಚಾನಕ್ಕಾಗಿ ರೆಡಿ ಆಗಿದ್ದೀವಿ. ಮದುವೆ ಕಾರ್ಯಕ್ರಮ ಇತ್ತು, ಅವ್ರದ್ದು ಅರ್ಶಿನ ಕಾರ್ಯಕ್ರಮ ಇತ್ತು. ನಮ್ಮ ನೇಬರ್ ಅದಾರ, ಅವರು ಇವಾಗ ಪರಿಚಯ ಆಗಿದ್ದಾರೆ ನಮಗೆ. ದಿನಾಲೂ ನಮ್ಮ ಮನೆಯವ್ರಿಗೆ ಅವ್ರು ವಾಕಿಂಗ್ ಬರುವಾಗ ಮಾಡುವಾಗ ಮಾತಾಡ್ತಾರೆ. ಅವರ ಮನೆಯೊಳಗೆ ಯಾರ್ಯಾರು ಅದಾರ, ಅವ್ರ ಮಕ್ಕಳು, ಅವ್ರ ಮೇಡಮ್, ಅವ್ರಿಗೆ ನೋಡಿಲ್ಲ ನಾನು. ಅವ್ರ ಸರ್ಗೆ ಅಷ್ಟು ಪರಿಚಯ ಐತಿ. ಕಾರ್ಡ್ ಕೊಟ್ಟು ಹೋಗಿದ್ರು, ಬಂದು ಮದುವೆಗೆ ಬರ್ರಿ ಸರ, ಮತ್ತು ಅರ್ಶಿನ ಕಾರ್ಯಕ್ರಮನೂ ಇದೆ ಅಂತ. ಸತ್ಯನಾರಾಯಣ ಪೂಜೆ ಇವತ್ತು ಅವ್ರ ಮನೆ ಕಡೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಆಮೇಲೆ ಇಲ್ಲೇ ಸತ್ಯನಾರಾಯಣ ಪೂಜೆಗೆ ಹೋಗಿ ಬರೋಣ ಅಂತ ಹೇಳಿ ನಾವು ಮದುವೆಗೆ ಹೋಗೋಕ್ಕಾಗಿರಲಿಲ್ಲ. ಬೇರೆ ಮದುವೆಗಳು ಅಟೆಂಡ್ ಮಾಡ್ತಾ ಇದ್ವಿ, ಅಲ್ಲೂ ಎಲ್ಲ ಫಂಕ್ಷನ್ ಇತ್ತು, ನಿಮ್ಗೆ ಗೊತ್ತದ. ಅದಕ್ಕೆ ಈಗ ಏನು ಮಾಡ್ತೀವಿ, ಟೈಮ್ 2:30 ಆಗೈತಿ. ಈಗ ಚಿನ್ನೂ ರೆಡಿ ಆಗ್ಯಾರ, ಹುಡುಗರು ಕಾಲೇಜ್ಗೆ ಹೋಗಿದ್ದಾರೆ. ಈಗ ನಮ್ಮ ಕಾಲನಿ ಒಳಗೆ ಕಾರ್ಯಕ್ರಮ ಇದೆ. ಅವರು ಯಾವ್ಯಾವ ರೀತಿ ಮಾಡಿದ್ದಾರೆ ಸತ್ಯನಾರಾಯಣ ಪೂಜೆ, ಆಮೇಲೆ ಮದುಮಗಳು ಹೆಂಗೆ ಅದಾರ ನೋಡೋನು, ಭೇಟಿ ಆಗೋನು, ಆಶೀರ್ವಾದ ಮಾಡಿ ಬರೋನು. ನಮಗೆ ಹೊಸವಾಗಿ ಪರಿಚಯ ಆಗಿದ್ದಾರೆ, ನಮ್ಗೆ ಕರೆದಿದ್ದಾರೆ. ಈಗ ಹೋಗೋರು ಅಚಾನಕ್ ಆಗಿ ನಾನು ಪಟಾಫಟ ಅಂತ ರೆಡಿ ಆಗಿದೆ. ಸಿಂಪಲ್ ಆಗೆಲ್ಲ ಈಗ ಯಾಕಂದ್ರೆ ಭಾಳ ಬಿಸಿಲು ಐತಿ. ಆ ಬಿಸಿಲಾಗ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಹಂಗಾಗ್ತಾ ಇದೆ. ಆಮೇಲೆ ಚಿನ್ನೂಜಿ ಆಗಿಲ್ಲ ಇನ್ನು. ಯಜಮಾನ್ರು ರೆಡಿ ಆಗಿದ್ದಾರೆ ಈಗ ಪಟಾಫಟ. ಸೇಮ್ ಮ್ಯಾಚಿಂಗ್ ಇಬ್ರು ನಾವು ಮ್ಯಾಚಿಂಗ್ ಬಟ್ಟೆ ಹಾಕೊಂಡೆ ರೆಡಿ ಇರ್ತೀವಿ ಯಾವಾಗಲೂ. ಯಾಕಂದ್ರೆ ಎಷ್ಟಾಗ್ತದೆ ನಮ್ಮ ಕೈಯಿಂದ ಅಷ್ಟ ಖುಷಿಯಾಗಿ ಇರೋದ್ರ ಸಣ್ಣ ಇದ್ರೋಗ ನಾವು ಖುಷಿಯಾಗಿರೋಣ ಅಂತ ಹೇಳಿ ಆ ಸಣ್ಣ ಇದ್ರೋಗೆ ನಾವು ಖುಷಿಯಾಗಿರ್ತೀವಿ ಇಬ್ರು. ಹಿಂಗ ಹಾಕೋಬೇಕು ಹಂಗ ಹಾಕೋಬೇಕು, ಒಂದೊಂದು ಲಕ್ಷದ ಬಟ್ಟೆ ಹಾಕೋಬೇಕಂತಲ್ಲ. ಇರೋದ್ರೊಳಗೆ ನಮ್ಮ ಕಡೆ ಎಷ್ಟು ನಾವು ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ರೆಡಿಯಾಗಿ ಹೋಗಿರ್ತೀವಲ್ಲ, ಅದ ಸ್ಪೆಷಲ್ ಇರ್ತದೆ ನಮ್ಮ ಸಲುವಾಗಿ. ಅದಕ್ಕೆ ಈಗ ಚಿನ್ನೂ ರೆಡಿ ಆಗಿದ್ದಾರೆ. ಎಲ್ಲರೂ ಅಂತಾರೆ, ನೀವು ಹಿಂಗೆ ರೆಡಿ ಹೆಂಗೆ ಆಗ್ತೀರಿ, ನಿಮ್ಗೆ ಎಷ್ಟು ಪೇಷನ್ಸ್ ಐತಿ ಅದೆಲ್ಲ ಅಂತಾರೆ. ಅದು ಹಂಗಲ್ಲ, ಪೇಷನ್ಸ್ ಇರೋದಕ್ಕಿಂತಲೂ ನನಗೆ ಸಿಕ್ಕಿದೆ ಅದು ಈಗ. ಅದು ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲಲ್ಲ, ಅದಕ್ಕೆ ನೀವೆಲ್ಲ ಹಂಗಂತೀರ. ಅದು ಇದೆಲ್ಲ ತಗೋಬೇಕಾದ್ರೆ ಬೇರೆದವ್ರು ಹಾಕೊಂಡಿದ್ದು ನೋಡಿ ನಾವು ಎಷ್ಟು ಇದು ಮಾಡ್ಕೊಂಡಿದ್ದೀವಿ ಅವಾಗ. ಈಗೆಲ್ಲ ಸಿಕ್ಕೈತೆ ಅಂದಮೇಲೆ ಹಾಕೊಳಕ್ಕೆ ಏನ್ರಿ, ಎಷ್ಟು ಬೇಕಾದಷ್ಟೆಲ್ಲ ಮನಸ್ಸು ತುಂಬ ಹಾಕೋಬೋದು. ಎಷ್ಟು ಬಟ್ಟೆಗಳ ವೆರೈಟಿ ಎಲ್ಲ ಕೊಡಿಸ್ಕೊಡುವಾಗ ಯಜಮಾನ್ರಿಗೆ ಇಷ್ಟೆಲ್ಲ ಇದ್ದಾಗ ಮತ್ತೇನು. ಹಿಂದಿನ ಡಿಸೈನ್ ಫ್ಲವರ್, ಅವನ್ನ ತಲೆ ಒಳಗೆ ಫ್ಲವರ್ ಹಾಕೊಂಡಂಗೆ ಕಾಣಿಸ್ತಾ ಇದೆ. ನನ್ನ ಕಡೆ ಈಗ ಫ್ಲವರ್ ನಾವು ತೊಗೊಂಬರಕ್ಕೆ ಹೋಗಿಲ್ಲ ಆ ಕಡೆ ಮಾರ್ಕೆಟ್ಗೆ. ಅದ್ರ ಸಲುವಾಗಿ ನಮ್ಮ ಗಾರ್ಡನ್ ಒಳಗೆ ಲೋಟಸ್ ಆಗದ, ಕಮಲ್ ಹೂ ಆಗೈತಿ. ಅದಕ್ಕೆ ನಮ್ಮ ಯಜಮಾನ್ರೆ ನಂಗೆ ಆ ಕಮಲ್ ಹೂ ತೆಗೆದು ಕೊಡೋರು ಅದಾರ. ಈಗ ನಾ ಅದು ಹಾಕೊಳಕಿದ್ದೀನಿ. ಈ ಲುಕ್ ಕಮಲ್ ಹೂನ ಸೂಟ್ ಆಗ್ತೈತೆ ಅಂತ ಹೇಳಿ ನಮ್ಮ ಗಾರ್ಡನ್ ಕಮಲ್ ಹೂ ಎಷ್ಟು ಸ್ಪೆಷಲ್ ಆಗೈತಿ, ಎಷ್ಟು ಲೈಟ್ ಕಲರ್ ಪಿಂಕ್, ಭಾಳ ಮಸ್ತ್ ಐತಿ. ತೋರಿಸ್ತೀನಿ ನಿಮಗೆ. ಇಬ್ರದ್ದು ಸೇಮ್ ಮ್ಯಾಚಿಂಗ್ ಆಗೈತೆ. ಇಲ್ಲಿ ಹೇಳಿ ನೋಡೋಣ. ಶ್ರೀ ನಾರಾಯಣ್ ಪಾಟೀಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಹವಲ್ದಾರ್, ಮಗಂದ ಮದುವೆ ನಿನ್ನೆ ಮೊನ್ನೆ 2 ದಿವಸ ಕಾರ್ಯಕ್ರಮ ಇತ್ತು. ಶ್ರೀ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ. ಇಲ್ಲಿ ಮನೆ ಪಕ್ಕದಲ್ಲಿ ಇರೋದ್ರಿಂದ ಅದು ನಮಗೂ ಒಂದು ಹೆಮ್ಮೆ. ಪ್ರೀತಿಯಿಂದ ಹೇಳಿದ್ದಾರೆ, ಮನೆಯವರಿಗೆ ಬಂದು ಆಮಂತ್ರಣ ಕೊಟ್ಟಿದ್ದಾರೆ. ಹೋಗಿ ಬರ್ತೀವಿ. ಸತ್ಯನಾರಾಯಣ ಪೂಜೆ ಪ್ರಸಾದ ತಗೊಂಡು ಮಕ್ಕಳಿಗೆ ನಾವು ಕಮಲ್ ತಗೋಲಿಲ್ಲ, ಯಾಕೋ ತಗೋಬೇಕಂತ ಅನಿಸ್ಲಿಲ್ಲ. ಅದಕ್ಕೆ ಇದು ನಮ್ಮ ಗಾರ್ಡನ್ ಹೋಗಿಂದ ಇದೇ ಹೂ ಇವ್ರು ಕೊಟ್ರಿ. ಈಗ ಗಾರ್ಡನ್ದಾಗ ಇಟ್ಟಿದ್ದೀವಿ. ನಮಗೆ ಏನಾದರೂ ವಿಡಿಯೋ ಮಾಡಕ್ಕೆ ಬರ್ತದೆ. ಚಿನ್ನೂ ಕಾರ್ ತೆಗ್ದಿದ್ದಾರೆ. ಏನೋ ಗಾರ್ಡನ್ ಬಂದಮೇಲೆ ಎಷ್ಟು ಖುಷಿ ಆಗ್ತದೆ. ಮತ್ತು ಎಲ್ಲಿ ಬಳ್ಳಿನೂ ಭಾಳ ಚಂದ ಬರ್ತಾಯಿದೆ ನೋಡಿ, ಮಸ್ತ್ ಬರ್ತಾಯಿದೆ. ಎಲ್ಲಿ ಬಳ್ಳಿನೂ ಇಲ್ಲೇ ಈ ರೀತಿಯ ಬಳ್ಳಿ ಅದ. ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ ಆಗ್ತಾಯಿದೆ ನೋಡಿ. ಭಾಳ ಡಿಫ್ರೆಂಟ್ ಒಂಥರ ಗಾರ್ಡನ್ ಆಗೈತೆ ನಮ್ದು. ಇದೆಲ್ಲ ನಮ್ಮ ಕನಸಿತ್ತು. ಮದುಮಕ್ಕಳದ ಕಾರ್ ನಿಂತೈತೆ ನೋಡಿ, ಡೆಕೋರೇಷನ್ ಮಾಡಿದ್ದಾರೆ. ಮತ್ತು ಈ ರೀತಿ ಸತ್ಯನಾರಾಯಣ ಪೂಜೆ ಬಂದಿದ್ದೀವಿ. ಹೇಳಿದೆ ಅಲ್ಲ ನಿಮ್ಗೆ, ಮದುವೆ ಇದೆ, ಇದು ಮದುವೆ ಕಾರ್ಯಕ್ರಮ ಇತ್ತು. ಸತ್ಯನಾರಾಯಣ ಪೂಜೆಗೆ ಬರೋಕ್ಕಾಯ್ತು ನಮ್ಗೆ. ಪೂಜೆನೂ ಭಾಳ ಮಸ್ತ್ ಮಾಡಿದ್ದಾರೆ. ಖುಷಿ ಆಗ್ತಾ ಇದೆ ನೋಡಿ. ಮುಂಚೆನ ಸ್ವಲ್ಪ ಪರಿಚಯ ಇದೆ, ನೋಡಿದೀನಿ, ಮಾತಾಡ್ಸಿದೀನಿ. ಮನೆಗೆ ಬಂದಿರ್ಲಿಲ್ಲ. ಮನೆಯೊಳಗೆ ಅವ್ರಿಗೆ ನೋಡಿ ಖುಷಿ ಆಯ್ತು ನನಗೆ. ಪರಿವಾರಿಗೆ ನೋಡಿ ಎಷ್ಟು ಪ್ರೀತಿಯಿಂದ ನಿನ್ನೆ ಮದುವೆ ಒಳಗೆ ಬ್ಯುಸಿ, ಆಮೇಲೆ ಮೊನ್ನೆ ಅರ್ಶನ ಆದ್ರೂ ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ ಅವರು. ಆಮೇಲೆ ಸೊಸೆ ಮತ್ತು ಅವ್ರ ಬಾಂಧವ್ಯ ನೋಡಿ ಭಾಳ ಖುಷಿ ಆಯ್ತು. ಈ ರೀತಿ ಅಟ್ಯಾಚ್ಮೆಂಟ್ ಇದೇ ಬೇಕಾಗಿದೆ ಈಗಿನ ಇದ್ರೊಳಗ. ಈಗಂತೂ ಬಹಳ ನಿಮಗೆ ಖುಷಿ ಅಲ್ಲ. ಈಗ ಮೊದಲ ಫಸ್ಟ್ ಅಂದ್ರೆ ನಿಮ್ಗೆ ಎಷ್ಟು ಇಬ್ರು ಜನ ಈಗ ಫಸ್ಟ್ ಮಗ ಈಗ ಮೇಡಮ್ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ಮನೆಯೊಳಗೆ ಭಾಳ ಚಲೋ ಕಾಣಿಸ್ತಿದೆ. ಎಲ್ಲಾರು ಬರಾಕತ್ತಾಳ, ನಮ್ ಫ್ರೆಂಡ್ಸ್ ಮತ್ತೆ ಗೆಸ್ಟ್, ಅದಕ್ಕೆ ಭಾಳ ಖುಷಿ ಆಗಿದೆ. ಆಮೇಲೆ ಈಗ ನಿಮ್ ಮನೆಗೆ ಮಗಳು ಸೊಸೆ ಅನ್ನೋಕ್ಕಿಂತ ಮಗಳು ಬಂದಿದ್ದಾಳೆ. ಈಗ ಮಗಳು ಬಂದಿದೆ, ನಮ್ಗೆ ಮುಳುಗಿ ಬಿಟ್ಲಿ
आणि असंच प्रेम मुलगी मला करू दे. नाही, मी आल्यावर जस्ट आल्यावरच बघितलं तिने तुमचं पिन वगैरे किती छान तिनं करत होती, इथंच बघितलं मी. असंच बघा अटॅचमेंट आणि हे माया आहे की नाही सगळं बघायला पाहिजे. खरंच छान वाटलं. आणि आल्यावर हे तुमची बहीण म्हटला त्यांनी पण पटना व्हिडिओ मी करतो द्या म्हणून माझ्याकडे मोबाईलवरून व्हिडिओ केले माझं. सर्वांना नमस्कार. आम्ही समर्थ कॉलनीचे शेजारी सरांचे ते नारायण पाटील साहेब दररोज मला सकाळी वाक्यामध्ये भेटतात. त्याने घरी येऊन त्याने आमंत्रण दिले होते लग्नाला आणि हळदीला आणि सत्यनारायण पूजेसाठी. पण हळदी आणि लग्नाला आम्हाला यायला जमलं नाही, बरेच लग्न होतं बाहेर वगैरे, म्हणून आज इथं शेजारी असल्यामुळे आम्ही आलोय. आणि वैष्णवी यांचे वैवाहिक जीवन सगळं चांगली सुखरूपात जाऊ दे, सर्वांना सगळं चांगलं होते म्हणून मी भगवंताच्या आम्ही प्रार्थना करतो, सत्यनारायण प्रार्थना करतो आम्ही. सर्वांना थँक्यू, धन्यवाद तुम्ही आम्हाला बोलवल्याबद्दल. सरांचे तुमच्या मुलग्यांचं भेट झालं नाही तरी पण आता आम्ही भेटूया. आणि तुम्ही सगळे याल म्हणजे घरी परिवार ते पण तुमचा व्हिडिओ आम्ही करू शकता. थँक्यू सर. नाही नाही तेच सर तिने बघितल्यावरच मी बघितलं आल्यावर 10 वर्ष झाले ना, तुम्ही एकदमच विचारलं मला. 10 वर्ष म्हटलं तर आम्ही 10 वर्षापासून एकमेकांना ओळखतो. प्रेम असं झालंय काय? हो. म्हणजे एकदमच लग्न झालं ना, मी सगळ्यांना ओळखते. आमची सगळ्यांची ओळख आहे तिला आधीपासून. मनामधला 2 गोष्टी बोल. हा बोल. मी माझ्या नवऱ्याला 10 वर्षापासून ओळखते आणि 10 वर्षानंतर आता लग्न झालं, सो मी आता जास्त एक्सप्रेस नाही करू शकत. आणि मी त्याच्या मम्मी पप्पांना पण खूप प्रेम करते त्याच्यासोबत, आणि त्याच्यासोबत त्यांना पण चांगलं हे करून ठेवलं ना. मला पण आणि माझ्या फॅमिलीला पण खूप चांगलं हे करतात, रिस्पेक्ट करतात. आम्ही सगळे मिळून खूप चांगलं राहतो, असं काही प्रॉब्लेम नाहीये. हो छान बोलली. सर्वजण आमच्या घरी पण या. या आता यायचं. येतोय प्रसाद हळदी कुंकू लावतो तुम्हाला. चला बसा की मुलगी देतो. होय काय? बरं झालं तुम्हाला पूजेला प्रसाद द्यायला ಬಸವಲೆ. ಇವರು ಈಗ ಮದುಮಗ ಏನ್ ಮದ್ವೆ ಆಗದಲ್ಲ ಅವ್ರ ಮೌಸಿ ಅಂತ ನಿಮಗ್ ಗೊತ್ತಾದ ಮೌಸಿ ಅಂದ್ರೆ ಬಹಳ ಸ್ಪೆಷಲ್ ಇರ್ತಾಳೆ. ಅಮ್ಮಕ್ಕಿಂತಲೂ ಜಾಸ್ತಿ ಮೌಸಿನ. ಅವ್ರ ಮುಖದ ಮೇಲೆ ಅವ್ರ ಖುಷಿನ ಹೇಳ್ತಾ ಇದೆ, ಎಷ್ಟು ಖುಷಿ ಆಗ್ಯಾರಂತ. ಓಡ್ಯಾಡಿ ಮಾಡ್ತಾ ಇದಾರೆ. ಮೌಸಿ ಒಳಗ್ ಮದುವೆ ಒಳಗ ಅವ್ರದ್ದು ಕೆಲಸ ಇರ್ತದ, ಖುಷಿನೇ ಓಡ್ಯಾಡಿ ಮಾಡೋದು. ಈಗ ಮೌಸಿ ಒಂದು त्याच्या लग्नामध्ये आम्ही सगळे एक्साइटेड होतो. मी बॉम्बेहून लग्नासाठी म्हणून आले परवा. हळदीमध्ये आम्ही एन्जॉय केलं सगळं. काल लग्नाची वरात वगैरे होती, त्याच्यामध्ये पण आम्ही डान्स वगैरे केले आणि खूप एन्जॉय केलं. बरं वाटले, छान वाटले. आता पूजेमध्ये पण आम्ही खूप म्हणजे बहीण माझी लहान बहीण आहे ती, तिला मदत करायला आले. खरंच बरं. आता तुम्हाला बघून माझ्या बहिणीचा आठवण मला आला आता, आणि मला रडायला लागलं. आणि आम्ही बहिणी हे सगळे एवढे काय करायला तुम्ही? छोटीशी भेट. आणि आम्ही लहान असतानापासून आम्ही खूप एकमेकांची म्हणजे अटॅचमेंट आहे. कुठं पण जायचं असलं आम्ही आम्हाला बहिणी दोघं म्हणत नाही, मैत्रिणी म्हणतात. फ्रेंड्स सारखं आहे तुम्ही. असंच राहा, असंच कडेपर्यंत एकदम असंच राहा तुमचं. तुम्ही आमच्याकडे आला आणि आम्हाला आशीर्वाद दिला आणि आमचं घराचे सगळ्या सदस्यांची हे करून त्यांची चौकशी केल्याबद्दल आम्हाला फार आनंद वाटला. आणि असंच तुम्ही सगळ्यांना भेटून असंच व्हिडिओ काढून सगळ्यांना परिचय करून द्या. चला परिचय करून द्या, त्याचाच तर आम्हाला आनंद आहे. थँक्यू, धन्यवाद. आणि तुम्ही युट्यूब मध्ये चांगलं येऊन दे, यश येऊ दे. ओके, आणि थँक्यू. असंच तुम्ही येत राहा. आम्हाला व्हिडिओ करायला तुम्ही अवकाश करून दिला. का म्हणते किती जणी असतात व्हिडिओ करायचं नको, कशाला करता मॅडम, नको आम्हाला असं म्हणून म्हणतात. पण तुमचं असं बघितल्यावर मॅडम हा व्हिडिओ करायला जाते, हा करा, छान करून घ्या तुम्ही सगळं असं म्हटलं. खरंच ते असं आपुलकीनं बोललं की केला करून. बरेच माणसांना ते आवडत नाही, कशाला व्हिडिओ करायचं युट्यूब मध्ये सोडायचं. थोडे माणसांना आवडत नाही, थोडे माणसांना आवडत आहे. मग कुणाला ते इंटरेस्ट आहे त्यांच्या आम्ही तेवढे व्हिडिओ करत असतो, त्यांना त्यांचं परमिशन घेऊन. ते का पहिल्यापासून ते सवय असल्यामुळं. ಊಟದ ಅಲ್ಲಿ ಮಾಡಿದಾರಂತ ಲಕ್ಷ್ಮೀ ಮಂದಿರ ಇದೆ, ತೋರಿಸ್ತೀನಿ ನಡಿ ನಿಮ್ಗೆ. ಅಲ್ಲಿ ನಾವು ಊಟ ಮಾಡೋದೈತಿ, ಎಲ್ಲರಿಗೂ ಭೇಟಿ ಮಾಡಿ. ಮದುಮಗ ಓಡಾಡ್ತಾ ಇದ್ದಾನ. ಇಲ್ಲೇ ಕಾರ್ಯಾಲಯ ಐತಿ ನೋಡಿ, ಇದು ಸಮಾಜ ಮಂದಿರ ಅಂತ ಹೇಳಿ ಇಲ್ಲೇ ಅದಾರ, ಅವರೆಲ್ಲ ಕೂತ್ಕೊಂಡಿದ್ದಾರೆ. ಹಾ घरी जाऊन आलं सर. सर हा
हाय महालक्ष्मी हां मॅडमचा परिचय झाला. मॅडमला बघितलोय मी पहिला बघितलोय. ಊಟ ಮಾಡ್ತಾ ಇದ್ದಾರೆ. ಚಪಾತಿ ಅದು ಬಿಸಿ ಬಿಸಿ ಚಪಾತಿ ನಡೆದಾವ ಮಾಡ್ತಾ ಇದ್ದಾರೆ. ಒಂದು ವೆರೈಟಿ ಮಾಡಿದ್ದಾರೆ. बिशी बिशी भजी इदावे, चपाती खीर अन्न ಇದೆ. तिथंच बाजूला आहे आमचं घर, 1-2 घरं सोडून. मधुमगा इले आता वैष्णवी पण बोलली, मगाशी वैष्णवी बोलली. जेवण कसं झालंय? छान झालंय जेवण. आणि काय पाहिजे घ्या. ಎಲ್ಲರೂ ಬಂದಿದ್ದಾರೆ, ಹೊಸ ಹೊಸ ಮುಖಗಳು ನಂಗೆ ನಾನು ನೋಡ್ತಾ ಇದ್ದೀನಿ ಇವತ್ತು. जेवण छान झालंय की नाही सर? तसंच करा, फॅमिली सहित एकदा आला तर भेटायला बरं होतंय. आज सगळ्यांना बघितलं मी. ಹೌದಾ? ಖುಷಿ ಆಯ್ತು ನೋಡಿ. ಅದೇ ಅದೇ ಹಾ ಅದೇ ಈ ಓಕೆ ಓಕೆ सर ಅವ್ರ ತಂಗಿ ಅಂತ ಇರೋ. आणि काय पाहिजे घ्या. ತಾನು ಆಯ್ತು ನಮ್ದು ಮಹಾಲಕ್ಷ್ಮಿ ಮಂದಿರ ಇದು. ಈಗ ಮನೆ ಕಡೆ ಹೊರಡ್ತಾ ಇದೀವಿ. ಮಳೆ ಬರ್ತಾ ಇದೀವಿ. ಒಮ್ಮೆ ಸಡನ್ ಆಗಿ ಮಳೆ ಚಾಲು ಐತಿ ಇವತ್ತು. ಬೆಳಗಿನಿಂದ ಸೆಕೆ ಆಗ್ತಾ ಇತ್ತು, ಮಳೆ ಸ್ಟಾರ್ಟ್ ಆಗೈತಿ. ನಾನು ಆಯಾರ್ ಕೊಟ್ಟಾರ ಅವ್ರ ಇಲ್ಲೇ ದೇವ್ರ ಮನೆಯಾಗ ಇಡ್ತೀನಿ. ಮತ್ತು ಲಡ್ಡು ಅದು ಇದೆಲ್ಲ ಕೊಟ್ಟಾರ. ಶಾಂಭು ಇಷ್ಟ ಆಗ್ತೈತಿ ತಿಂತಾಳೆ. ಗೊತ್ತಾಯ್ತು. ಈಗ ನೋಡಿದ್ರ ಹೋಗಿದ್ವಿ, ಎಷ್ಟು ಖುಷಿ ಆದರು. ನಮ್ಮ ಕಡೆಯಿಂದ ವಿಡಿಯೋ ಮಾಡ್ಕೊಂಡ್ರು. ನಮಗೆ ಭಾಳ ಖುಷಿ ಆಯಿತು. ನಿಜ ಎಲ್ಲ ಮಾತಾಡಕ್ಕೆ ಮಾಡೋಕ್ಕೆಲ್ಲ ಒಳ್ಳೆ ಫ್ಯಾಮಿಲಿ ಅದ, ಚಲೋ ಅದ. ಆಮೇಲೆ ಎಲ್ಲರದು ಪರಿಚಯ ಮಾಡಿಕೊಟ್ರು. ಆಮೇಲೆ ಒಂದು ಸ್ಮಾಲ್ ವಿಡಿಯೋ ನಿಮ್ಗೆ ಬರ್ತದೆ. ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ. ಮತ್ತು ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ಮತ್ತು ಈಗ ಆಮೇಲೆ ಅವ್ರ ಕಡೆ ಮತ್ತೆ ಹೋಗೋದೈತಂತ. ಈಗ ಆ ವಿಡಿಯೋ ನೆಕ್ಸ್ಟ್ ಬರ್ತದೆ ನಿಮ್ಗೆ. ಅಲ್ಲಿ ಭಜನಿ ಕಾರ್ಯಕ್ರಮ ಐತಂತ ಅವ್ರು ಬರಕ್ಕೆ ಹೇಳಿದಾರೆ. ಅವ್ರು ಟೈಮಿಂಗ್ ಹೇಳಿದಾರೆ 5 ಗಂಟೆ ಅಂತ ಹೇಳಿ. ರೆಡಿ ಆದಮೇಲೆ ಫೋನ್ ಮಾಡ್ತೇನೆ ಅಂತ ಹೇಳಿದಾರೆ. ಆಮೇಲೆ ಅವಾಗ ಹೋದಾಗ ಅವಾಗ ಮತ್ತೆ ಬೇರೆ ಟೈಪ್ ರೆಡಿ ಆಗ್ತೀನಿ. ಈಗ ಸದ್ಯಾಗ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಆ ವಿಡಿಯೋ ಬೇರೆನೇ ಬರ್ತದೆ ನೋಡ್ರಿ. ಮತ್ತು ಮದುಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದನೂ ಬೇಕು. ಅವ್ರ ಮೇಲೆ ಆಶೀರ್ವಾದ ಇಡ್ರಿ. ಹಿಂಗೆ